ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ಮಹಿಳಾ ಮಣಿಗಳಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಪರಿಷತ್ ವತಿಯಿಂದ ಆ ಪರಿಷತ್ತಿನ ಗೌರವಾಧ್ಯಕ್ಷರಾದಂತಹ ನಮ್ಮ ಡಾಕ್ಟರ್ ರೇಖಾ ಮನುಶಾಂತಿ ಮೇಡಮ್ ರವರ ವತಿಯಿಂದ ಹಾಗೂ ನಿಮ್ಮ ದಿಲ್ಜಿ ಆದಿ ನಾನು ವೈಯಕ್ತಿಕವಾಗಿ ನಾನು ಮಹಿಳಾ ದಿನಾಚರಣೆಯ ಅಂಗವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಏನಪ್ಪ ಅಂದರೆ ಇವತ್ತು ಕೇವಲ ಮಹಿಳೆಯರಿಗೋಸ್ಕರ ಆಚರಿಸ್ತಕ್ಕಂತಹ ಹಬ್ಬ ಅಲ್ಲ. ಇದು ಮಹಿಳೆಯರ ವಿಶೇಷವಾದಂತಹ ಗೌರವವನ್ನು ವಿಶೇಷವಾಗಿ ಕೊಡ್ತಕ್ಕಂತಹ ಒಂದು ಗೌರವದ ದಿನ. ನಾವೆಲ್ಲರೂ ಕೂಡ ಯಾಕೆ ಮಹಿಳೆಯರೇ ಮಾಡಬೇಕು, ಯಾಕೆ ನಾವು ಪುರುಷರು ಯಾಕೆ ಮಹಿಳಾ ದಿನಾಚರಣೆಯನ್ನು ಮಾಡಬಾರ್ದು ಅಂತೇಳಿ ನನ್ನ ಮನಸ್ಸಲ್ಲಿ ಬಂದಾಗ ನಾನು ಈ ಸಂಸ್ಥೆಯಲ್ಲಿ ನಾನು ಒಂದು ಸದಸ್ಯನಾಗಿ ಸೇರಿಕೊಂಡು ನಮ್ಮ ಡಾಕ್ಟರ್ ರೇಖಾ ಮನುಶಾಂತಿ ಮೇಡಮ್, ನಮ್ಮ ಕಸ್ತೂರಿ ಚಂದ್ರಣ್ಣರವರ ಒಂದು ಸಹಕಾರದೊಂದಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಮಹಿಳೆಯರು ಪುರುಷರು ಎಲ್ಲರೂ ಸೇರಿ ಈ ಒಂದು ಹಬ್ಬವನ್ನು ಮಾಡೋಣ ಅಂತ ನನಗನ್ನಿಸ್ತು. ಯಾಕಂದರೆ ನಾನು ಮಹಿಳೆಯರಿಗೆ ಒಂದು ಸಮಾನವಾದಂತಹ ಸ್ಥಾನವನ್ನು ಈ ಸಮಾಜದಲ್ಲಿ ಕೊಡಲಿಕ್ಕೆ ನಾನು ಮನಸ್ಸು ಬಯಸುತ್ತೇನೆ. ಮಹಿಳೆ ಅಂದರೆ ಬರೀ ಮಹಿಳೆಯಲ್ಲ, ಅದೊಂದು ಶಕ್ತಿ, ಅದು ಗೌರವದ ಪ್ರತೀಕ, ಸಂಸಾರದ ಕಣ್ಣು. ಈ ಸಮಾಜದ ಹೆಣ್ಣಿದ್ದಾಳಲ್ಲ, ಈ ಸಮಾಜವನ್ನು ಎತ್ತಿ ಹಿಡಿತಕ್ಕಂತಹ, ಈ ಸಮಾಜಕ್ಕೆ ಒಂದು ದಾರಿಯನ್ನು ತೋರಿಸ್ತಕ್ಕಂತಹ ಮಮತೆಯ ಕಡಲು ಕಣ್ಣು, ಎಲ್ಲ ರೀತಿಯಲ್ಲಿ ದಾರಿ ತೋರಿಸ್ತಕ್ಕಂತಹ ಒಂದು ಸಮಾಜವನ್ನು ತಿದ್ದತಕ್ಕಂತಹ, ಮಕ್ಕಳನ್ನ ಚಿಕ್ಕದ್ರಿಂದ ಒಂದು ಒಳ್ಳೆಯ ಅಭ್ಯಾಸವನ್ನು ಕಲಿಸಿ ಈ ಸಮಾಜಕ್ಕೆ ಒಂದು ಉಡುಗೊರೆಯನ್ನು ಕೊಡ್ತಕ್ಕಂತಹ ಒಂದು ಉಡುಗೊರೆ, ಒಂದು ಪರ್ವತ, ಒಂದು ಸಹನಾಶೀಲ ವ್ಯಕ್ತಿತ್ವ ಇರತಕ್ಕಂತಹ ಒಂದು ಮೂರ್ತಿ ಇದೆ ಅಂತ ಅಂದರೆ ಅದು ಹೆಣ್ಣು ಮಾತ್ರ ಸಾಧ್ಯ, ಅದು ಗಂಡಸರಲ್ಲಿ ಸಾಧ್ಯ, ಪುರುಷರಲ್ಲಿ ಸಾಧ್ಯ. ಇವತ್ತು ಈ ಪುರುಷ ಸಮಾಜವನ್ನು ತಿದ್ದತಕ್ಕಂಥ ಕೆಲಸ ಈ ಮಹಿಳೆಯರಿಂದ ಆಗಬೇಕಾಗಿದೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಜವಾಗ್ಲೂ ಕೂಡ ಅರ್ಥಪೂರ್ಣವಾಗಬೇಕು ಅಂತಂದರೆ ಮಹಿಳೆಯರು ತಮ್ಮ ಸಾಧನೆಯನ್ನು, ಸಮಾಜದಲ್ಲಿ ಮಾಡ್ತಾ ಇರ್ತಕ್ಕಂಥ ಸಾಧನೆಯನ್ನು ತೋರಿಸ್ಬೇಕಾಗಿದೆ. ಈ ಸಮಾಜ ಎಷ್ಟೋ ಮಹಿಳೆಯರು ತಮ್ಮ ಮಾಡ್ತಾ ಇರ್ತಕ್ಕಂಥ ಸಾಧನೆಗಳನ್ನು ತೋರಿಸ್ಕೊಂಡು ಎಲೆ ಮೇಲೆ ಕಾಯಾಗಿದ್ದಾರೆ. ಅವರೆಲ್ಲರೂ ಕೂಡ ಸಮಾಜದಲ್ಲಿ ಒಂದು ಮುಂದೆ ಬರಬೇಕು, ಮುಂದೆ ಬಂದು ತೋರಿಸ್ಬೇಕು. ನಾವು ಮಹಿಳೆಯರು ಯಾರಿಗೇನು ಕಡಿಮೆ ಇಲ್ಲ, ನಾವು ಪುರುಷರಿಗೂ ಕೂಡ ಸರಿಸಮಾನರಾಗಿ ನಾವು ಎದೆ ತಟ್ಟಿ ನಾವು ನಿಲ್ಬಲ್ಲವು. ನಾವು ಈ ಸಮಾಜವನ್ನು ನಾವು ನಿಮ್ಮ ಜೊತೆನಲ್ಲೇ ಒಂದು ಎತ್ತಿಗೆ ಯಾವ ಥರ ನೊಗ ಕಟ್ಟಿದಾಗ ಆ ಕಡೆ ಈ ಕಡೆ ಎತ್ತುಗಳು ಇರ್ತವೋ ಆ ಥರ ನಾವು ಕೂಡ ನೀವು ಎಡಗೋಲಾದರೆ ನಾನು ಬಲಗೋಲು ಅನ್ನೋ ರೀತಿಯಲ್ಲಿ ಈ ಸಮಾಜದಲ್ಲಿ ನಾವು ಸರಿಸಮಾನವಾಗಿ ನಿಮ್ಮ ಜೊತೆನಲ್ಲಿ ಬೆಳಿತೀವಿ, ನಿಮ್ಮ ಜೊತೆನಲ್ಲಿ ಸಹಕಾರ ಕೊಡ್ತೀವಿ, ನಮ್ಮನ್ನು ಗುರುತಿಸಿರಿ ಪುರುಷರೇ ಅಂತಕ್ಕಂತಹ ಒಂದು ಧ್ವನಿ ಇವತ್ತು ಮಹಿಳೆಯರಿಂದ ಬರಬೇಕಾಗಿದೆ. ಎಷ್ಟೋ ಮಹಿಳೆಯರು ಅನಕ್ಷರಸ್ಥರಾಗಿರೋದ್ರಿಂದ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ, ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೋವನ್ನ, ಸಮಾಜದಲ್ಲಿ ಆಗ್ತಕ್ಕಂಥ ತೊಳಲಾಟವನ್ನ, ಮಾನಸಿಕ ಹಿಂಸೆಯನ್ನ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಅವ್ರು ಯಾರ ಕೈನಲ್ಲೂ ಕೂಡ ತಾವು ತಮ್ಮ ಸಂಕಟವನ್ನ ತಾವೇ, ತಮ್ಮ ನೋವನ್ನ ತಾವೇ ನಿಲ್ತಾ ಇದ್ದಾರೆ. ಅಂತಹ ಮಹಿಳೆಯರನ್ನ ಗುರುತಿಸಿ ನಾವು ಸಮಾಜದ ಒಂದು ಸರಿ ಹಾದಿಗೆ ತಂದು ಅವರನ್ನ ಸಮಾಜಕ್ಕೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಮಹಿಳೆ ಅಂತ ಅಂದ್ರೆ ಬರೀ ಮಹಿಳೆ ಅಲ್ಲ, ಮಹಿಳೆ ಒಂದು ಪರ್ವತ, ಮಹಿಳೆ ಒಂದು ಸಹನಶೀಲ ಮೂರ್ತಿ, ಮಹಿಳೆ ಒಂದು ಆತ್ಮಗೌರವ ಕೊಡ್ತಕ್ಕಂತಹ ಒಂದು ಸೃಜನಶೀಲತೆಯನ್ನು ಬೆಳೆಸ್ತಕ್ಕಂಥ ಒಂದು ಪ್ರತೀಕ, ಈ ಸಮಾಜದ ಕಣ್ಣು, ಸಂಸಾರದ ಹೆಣ್ಣು. ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನು ಆಡಿಸಿ, ಉಣಿಸಿ, ಬೆಳೆಸಿ, ಎದೆ ಹಾಲು ಉಣಿಸಿ ನಮ್ಮನ್ನು ಈ ಒಂದು ಸ್ಥಿತಿಗೆ ತರಬೇಕು ಅಂತಾದರೆ ಆ ಮಹಿಳೆಯೇ ಕಾರಣ. ಆ ಮಹಿಳೆಗೆ ಗೌರವ ಕೊಡ್ತಕ್ಕಂಥದ್ದು ಬರೀ ಮಹಿಳೆಯರಲ್ಲ, ನಾವು ಪುರುಷರೆಲ್ಲರೂ ಸೇರಿಕೊಂಡು ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಪುರುಷರು ಕೂಡ ನಾವು ನಮ್ಮ ಮಹಿಳೆಯರನ್ನ ಗುರುತಿಸಬೇಕು, ಮಹಿಳೆಯರನ್ನ ಗೌರವಿಸಬೇಕು, ಮಹಿಳೆಯಲ್ಲಿರ್ತಕ್ಕಂಥ ನಿಷ್ಠೆಯನ್ನ ತೋರಿಸ್ಬೇಕು. ಆದರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ನಾನು, ಮಹಿಳೆಗೆ ಮುಖ್ಯವಾಗಿ ಇರಬೇಕಾದಂತಹದ್ದು ಮಹಿಳೆಗೆ ನಿಷ್ಠೆ. ಆ ಸಮಾಜದಲ್ಲಿ ಮತ್ತೆ ತನ್ನ ಸಂಸಾರದಲ್ಲಿ ನಿಷ್ಠೆ ಇಲ್ಲದ ಜೀವನ ಇನ್ನೊಂದಿಲ್ಲ, ನಿಷ್ಠೆ ಇಲ್ಲದ ಪ್ರೀತಿ, ಇಷ್ಟವಿಲ್ಲದ ಊಟದಂತೆ. ಹಾಗಾಗಿ ಈ ಸಮಾಜದಲ್ಲಿ, ಸಂಸಾರದಲ್ಲಿ ಸರಿಸಮನಾಗಿ ಮಹಿಳೆಯ ಆತ್ಮಗೌರವವನ್ನು ಬೆಳೆಸ್ಕೊಳ್ತಕ್ಕಂಥ ಇನ್ನಷ್ಟು ಒಳ್ಳೆಯ ಹೆಜ್ಜೆಗಳನ್ನು ಇಡಲಿ, ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿ ಆತ್ಮಗೌರವವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಎಲ್ರಿಗೂ ಕೂಡ ಕರ್ನಾಟಕದ, ನಮ್ಮ ಭಾರತ ದೇಶದ ಹಾಗೂ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ಮಣಿಯರಿಗೂ ಕೂಡ ನಾನು ವೈಯಕ್ತಿಕವಾಗಿ ನನ್ನ ಕರ್ನಾಟಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಹಾಗೂ ನನ್ನ ಮನ್ಸಿಸ್, ನನ್ನ ಆತ್ಮ ಸಹೋದರಿ, ನನ್ನ ತಾಯಿ ಸಮಾನರಾದಂತಹ ಡಾಕ್ಟರ್ ರೇಖಾ ಮನುಶಾಂತಿ ಮೇಡಮ್ ಅವರ ವತಿಯಿಂದ ನಾನು ಎಲ್ರಿಗೂ ಕೂಡ ಶುಭಾಶಯಗಳನ್ನು, ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರ್ತೇನೆ. ನಾನು ನಿಮ್ಮ ದಿಲ್ಜಿ ಆದೀಶ